ಅಂತಾರಾಷ್ಟ್ರೀಯ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀನಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಡಾಕ್ಟರ್, ಸಾಮಾನ್ಯ ನೀವು ಪ್ರತಿಯೊಂದು ಎಪಿಸೋಡ್ನಲ್ಲೂ ಕೂಡ ಒಂದೊಂದು ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀರಾ. ಈ ಬಂಜೆತನ ಅಂತಕ್ಕಂಥದ್ದು ಪುರುಷರಲ್ಲೂ ಇರುತ್ತೆ, ಸ್ತ್ರೀಯರಲ್ಲೂ ಇರುತ್ತೆ. ಸಮಸ್ಯೆಗಳನ್ನ ಹುಡುಕ್ತಾ ಹೋದಾಗ 108 ಸಮಸ್ಯೆಗಳು. ಆದ್ರೆ ಪರ್ಟಿಕ್ಯುಲರ್ ಆಗಿ ಪುರುಷರಲ್ಲಿ ಈ ಶಿಶ್ನದ ಗಾತ್ರ ತುಂಬಾ ಚಿಕ್ಕದಿದ್ರೆ ಅದೇನಾದ್ರೂ ಬಂಜೆತನಕ್ಕೆ ಕಾರಣ ಆಗುತ್ತಾ? ಖಂಡಿತ. ನೋಡಿ, ಈ ಚಿಕ್ಕ ಶಿಶ್ನು ಅಥವಾ ಅತಿ ಚಿಕ್ಕ ಶಿಶ್ನು ಅಂದ್ರೆ ಮೈಕ್ರೋ ಪೀನಿಸ್ ಮತ್ತು ಸ್ಮಾಲ್ ಪೀನಿಸ್ ಅಂತ ಏನ್ ಹೇಳ್ತೀವಿ, ಆಗ 3 ಥರದ ತೊಂದರೆಗಳು ಉಂಟಾಗ ಸಾಧ್ಯತೆ ಇದೆ. ಈಗ ಚಿಕ್ಕ ಶಿಶ್ನು ಅಂತಂದ್ರೆ ಜನನೇಂದ್ರಿಯಗಳು ಬೆಳವಣಿಗೆ ಸರಿಗಾಗಿಲ್ಲ. ಆ ಚಿಕ್ಕ ಶಿಶ್ನು ಜೊತೆ ಬೀಜಗಳು, ವೃಷಣಗಳು ಚಿಕ್ಕದಿರಬಹುದು. ಒಳಗಡೆ ಪ್ರಾಸ್ಟೇಟ್ ಗ್ರಂಥಿನೂ ಚಿಕ್ಕದಿರ್ಬೋದು. ಈ ವೀರ್ಯಕೋಶ, ಸೆಮಿನಲ್ ವೆಸಿಕಲ್ಸ್ ಕೂಡ ಚಿಕ್ಕದಿರ್ಬೋದು. ಜೊತೆಗೆ ಎಪಿಡಿಡಮಿಸ್ ಅದು ಚಿಕ್ಕದಿರ್ಬೋದು. ಅಂದ್ರೆ ಒಂದು ಅಂಗಾಂಗ ಚಿಕ್ಕದಿದೆ ಅಂದ್ರೆ ಅದಕ್ಕೆ ಸಂಬಂಧಿಸಿದ ಅಂಗಾಂಗಗಳು ಅಂದ್ರೆ ಜನನೇಂದ್ರಿಯಗಳು, ಒಳ ಜನನೇಂದ್ರಿಯಗಳು ಮತ್ತು ಹೊರ ಜನನೇಂದ್ರಿಯಗಳು ಅವಷ್ಟು ಚಿಕ್ಕದಾಗಿರೋ ಸಾಧ್ಯತೆ ಇದೆ. ಎಲ್ಲೋ ಅಪರೂಪ ಒಂದೊಂದ್ಸರಿ ಬರೀ ಶಿಶ್ನು ಮಾತ್ರ ಚಿಕ್ಕದಿರ್ತದೆ, ಬೀಜಗಳು ದಪ್ಪ ಇರ್ತದೆ, ಒಳಗಡೆ ಶುಕ್ಲ ಗ್ರಂಥಿ ಚೆನ್ನಾಗಿರ್ತದೆ, ವೀರ್ಯಕೋಶ ಅದು ಆಗ್ಬೋದು, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ತಂಬ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಯಾವ್ದಾದ್ರು ಒಂದ್ ಅಂಗಾಂಗ ಸಣ್ಣದಿದ್ರೆ ಅದಕ್ಕೆ ತತ್ಸಂಬಂಧವಾದ ಎಲ್ಲ ಅಂಗಾಂಗಗಳು ಬೆಳವಣಿಗೆ ಆಗದೆ ಇರೋ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಜನನೇಂದ್ರಿಯಗಳ ಬೆಳವಣಿಗೆ ಎಲ್ಲ ಹಾರ್ಮೋನ್ಗಳ ಮೇಲೆ ಅವಲಂಬಿತ ಆಗಿರ್ತದೆ. ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಪುರುಷರಲ್ಲಿ ಪ್ರಧಾನವಾದ ಹಾರ್ಮೋನ್. ಅದು ಕಡಿಮೆ ಆದ ತಕ್ಷಣ ಒಳ ಮತ್ತು ಹೊರ ಎರಡೂ ಜನನೇಂದ್ರಿಯಗಳು ಚಿಕ್ಕದಾಗ ಸಾಧ್ಯತೆ ಇದೆ. ಅದರಿಂದ ಮೈಕ್ರೋಪೀನಿಸ್ ಅಥವಾ ಅತಿ ಚಿಕ್ಕ ಶಿಶ್ನು ಇದ್ದಾಗ ಬೇರೆ ಅಂಗಾಂಗಗಳು ಚಿಕ್ಕದಿರೋದ್ರಿಂದ ಅವುಗಳಲ್ಲಿ ಉತ್ಪಾದನೆ ಆಗತಕ್ಕಂತಹ ಈ ರಸಗಳೇನಿದೆ, ಶುಕ್ಲ ಗ್ರಂಥಿ ರಸ, ಪ್ರಾಸ್ಟೇಟಿಕ್ ಫ್ಲೂಯಿಡ್, ಸೆಮಿನಲ್ ರಸ, ಸೆಮಿನಲ್ ಫ್ಲೂಯಿಡ್, ಜೊತೆಗೆ ಎಪಿಡೆಮಿಸ್ ಇಂದ ಬರೋ ಫ್ಲೂಯಿಡ್ ಮತ್ತು ಬೀಜಗಳಿಂದ ಉತ್ಪಾದನೆ ಆಗತಕ್ಕಂತ ಈ ವೀರ್ಯಾಣುಗಳು ಇವು ಕಡಿಮೆ ಇರೋ ಸಾಧ್ಯತೆ ಇದೆ. ಅಂದ್ರೆ ಚಿಕ್ಕ ಶಿಶ್ನು ಇದ್ರೆ ವೀರ್ಯನೂ ಕಡಿಮೆ ಇರತಕ್ಕಂತ ಸಾಧ್ಯತೆ ಇದೆ.